ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬುಗಳೊಳಗೆ ರವದಿ ಸುಡೋದು ಅಂತಂದ್ರೆ ನಮ್ಮ ಆಡು ಭಾಷೆದೊಳಗೆ ನಾವು ಸ್ವಾಗಿ ಅಂತಾವಲ್ಲ, ಸ್ವಾಗಿ ಸುಡದೇ ಇದ್ರೆ ಏನು ಲಾಭಪ್ಪ ಅನ್ನೋದನ್ನು ನಾನು ಇವತ್ತಿನ ದಿವಸ ತದ್ರೂಪವಾಗಿ ನಾನು ನೋಡಕ್ಕೆ ಬಂದನು. ಮತ್ತು ನಾನು ನೋಡಕ್ಕೆ ಬಂದನು ಮತ್ತು ಸ್ವಾಗಿ ಸುಡದೇ ಇದ್ರೆ ಏನು ಲಾಭದಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಮಾಹಿತಿ ಹೇಳ್ತಾನೆ ನೋಡ್ರಿ. ನಾನು ನೋಡತ್ತವಲ್ಲ, ಈ ಕಬ್ಬಿಂದು ನಮ್ಮ ರೈತರು ಸ್ವಾಗಿನ ಸುಟ್ಟಿಲ್ಲ. ನಾನು ಈ ಸ್ವಾಗಿ ಸುಡದೇ ಇದ್ದ ರೈತರ ಹೊಲಕ್ಕೆ ನಾನು ಕಬ್ಬು ನೋಡೋಕೆ ಬಂದನು. ಈ ರೈತರು ಯಾರಪ್ಪ ಅಂತಂತಂದ್ರೆ ಬೆಳಗಾವಿ ಜಿಲ್ಲಾದೊಳಗನ ಪ್ರಗತಿಪರ ರೈತರು, ಆಮೇಲೆ ಬೈಲಹೊಂಗಲ ತಾಲೂಕು ಮತ್ತು ನಮ್ಮ ಕಿತ್ತೂರು ಭಾಗದಾಗನ ಪ್ರಗತಿಪರ ರೈತರು ಆದ ವಿಕ್ರಮ್ ದನಿ ಇನಾಮ್ದಾರ್ ಇವರ ಹೊಲಕ್ಕೆ ನಾನು ಈ ಕಬ್ಬು ನೋಡೋಕೆ ಬಂದನು. ನೋಡತ್ತಲ್ಲ, ನಮ್ಮ ದನ್ಯಾರು ಏನು ಮಾಡಿದಾರಪ್ಪ ಅಂತಂದ್ರೆ ಅವ್ರು ಈ ಬರೀ ಸ್ವಾಗಿ ಒಟ್ಟ ಸುಟ್ಟಿಲ್ಲ. ಅದಕ್ಕಾಗಿ ನಾನು ನಮಗೆ ಈ ಸ್ವಾಗಿ ಸುಡ್ದ್ರಿಂದ ಏನು ಬೆನಿಫಿಟ್ ಐತಿ ಅನ್ನುವುದನ್ನು ನಾನು ತದ್ರೂಪವಾಗಿ ತೋರಿಸ್ತಾನೆ. ಯಾಕಂತಂದ್ರೆ ನಾವು ಈಗಾಗಲೇ ನಮ್ಮ ಹಳೆ ಪದ್ಧತಿ ಒಳಗೆ ಏನಪ್ಪ ಅಂತಂತಂದ್ರೆ ನಾವೆಲ್ಲನೂ ಕಬ್ಬ ಕಡಿತಿದ್ದೆವು. ಕಬ್ಬ ಕಡ್ದ ಮೇಲೆ ನಾವು ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಕಬ್ಬ ಕಡಿದ ಮುಗಿದ ಕೂಡಲೇ ಏನಾಯ್ತಿ, ಗಾಡಿ ಹೇರಿದ ಕೂಡಲೇ ನಾವು ಏನು ಮಾಡ್ತಿದ್ವು ಅಂತಂದ್ರೆ ನಾವು ಸ್ವಾಗಿ ಸುಡ್ತಿದ್ದೆವು. ಅದಕ್ಕಾಗಿ ನಾವು ಸ್ವಾಗಿ ಸುಡಿದು ಬಿಟ್ಟುಕೊಟ್ಟ ನಾವು ಸ್ವಾಗಿ ಹೊಲದಾಗನ ಈ ಥರಾಗಿ ನಾವು ಬಿಟ್ಟೆವು ಅಂತಂದ್ರೆ ಏನು ಲಾಭ ಅನ್ನೋದನ್ನು ಈ ಸ್ವಾಗಿ ಬಿಟ್ಟದ್ದನ್ನು ನಾನು ಈ ಥರ ಏನೇನು ಉಪಯೋಗ ಅನ್ನೋದನ್ನು ನಾನು ತೋರಿಸ್ತಾನಂತ. ಅದರಿಂದ ಏನು ಬೆನಿಫಿಟ್ ಆಗೈತೆ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇದನ್ನು ಹೇಳ್ತಾನಂತ. ಬರೀ ಈಗ ಮೊದಲ ನೋಡೋಣ. ಮೊದಲನೇದಾಗಿ ನಾನು ರೈತ ಮಿತ್ರನಾಗ ಏನು ಹೇಳ್ತಂತಂದ್ರೆ ನಮ್ಮ ದಿನಾರಿ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಕಬ್ಬನ್ನು ಕಟಾ ಮಿಷನ್ಲೆ ಕಬ್ಬ ಕಟಾ ಮಾಡಿದ್ದಾರೆ ನೋಡ್ರಿ. ನಂತರ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಸ್ವಾಗಿನ ಸಂಪೂರ್ಣ ಏನು ಗುಂಪು ಇರುತ್ತಲ್ಲ ಅದನ್ನು ಮತ್ತೆ ಒಳಗೆ ಅಗಲ ಮಾಡಿದಾರು. ಅಗಲ ಮಾಡಿಕ್ಯಾರ ಮತ್ತು ಏನು ಮಾಡಿದಾರಪ್ಪ ಅಂತಂದ್ರೆ ಪೈಲಾ ಸ್ಟಾರ್ಟಿಂಗ್ದೊಳಗೆ ನಾನು ನೋಡತ್ತವಲ್ಲ, ಇದು ಸ್ವಾಗೈತಿ, ಸಂಪೂರ್ಣ ಸ್ವಾಗೈತಿ ನೋಡ್ರಿ. ಸ್ವಾಗಿ ಯಾವ ಥರ ಐತಪ್ಪ ಅಂತಂದ್ರೆ ಇದು ಹೊಲ ತುಂಬನೂ ನಮ್ಗೆ ನೆಲ ಕಾಣದಂಗೆ ಇದು ಸ್ವಾಗೈತಿ. ನಂತರ ಇದು ಏನೇನು ಆಗೈತಪ್ಪ ಅಂತಂತಂದ್ರೆ ಇದು ಮೊದಲೇದಾಗಿ ನಾ ಏನು ಹೇಳ್ಬೇಕಂತಂತಂದ್ರೆ ಈ ಸ್ವಾಗಿ ಕಬ್ಬ ಕಡಿಮೆ ಮಿಷನ್ಗೆ ಒಂದು 70% ಸ್ವಾಗಿ ತುಂಡಾಗೈತಿ. ನಂತರ ನಮ್ಮ ದಿನಾರು ಏನು ಮಾಡಿದಾರಪ್ಪ ಅಂತಂದ್ರೆ ಈ ಸ್ವಾಗಿನ ಏನು ಮಾಡಿದಾರ ಅಂತಂತಂದ್ರೆ ಮತ್ತು ಸ್ವಾಗಿ ಹರಿವಿದ ಮ್ಯಾಲೆ ಇದಕ್ಕೆ ನೀರು ಹೊಡೆದಾರ, ಸ್ಪ್ರಿಂಕ್ಲರ್ ನೀರು ಹೊಡೆದಾರು. ನಂತರ ಏನು ಮಾಡಿದಾರಪ್ಪ ಅಂತಾರೆ ಅದನ್ನ ರೂಟ್ರಲ್ಲೇ ಸಹ ನಮಗೆ ಪುಡಿ ಮಾಡಿದಾರೆ. ಬರೀ ಇದು ಯಾವ ಥರಾಗಿ ಪುಡಿ ಆಗೈತೆ ಅಂತ ಹೇಳ್ಯಾರ ನಾ ತೋರಿಸ್ತಾನೆ. ಇದು ಯಾವ ಥರಾಗಿ ಪುಡಿ ಆಗೈತಪ್ಪ ಅಂತಂದ್ರೆ ಇದು ಸ್ವಾಗಿ ಹೊಲ ಹೌದು ಅಲ್ಲ ಅನ್ನುವಂಗೆ ಪುಡಿ ಆಗೈತಿ ನೋಡ್ರಿ. ನೋಡತ್ತಲ್ಲ, ಇದು ಕಬ್ಬಿನ ಸಾಲ ಐತಿ. ಕಬ್ಬಿನ ಸಾಲ ಒಳಗನ ಪೂರ್ತಿ ಇದನ್ನು ನೋಡ್ರಿ. ಇದನ್ನು ನಾವು ನೋಡೋದು ಸ್ವಾಗಿ. ಇದನ್ನು ಸ್ವಾಗಿನ ಏನು ಮಾಡಿದಾರ ಅಂತಂತಂದ್ರೆ ಒಂದು 3-4 ಸರಿ ಇದ್ರೊಳಗನ ಹೊಳ್ಳ ರೂಟ್ರ್ ಹೊಡೆದಾರು. ರೂಟ್ರ್ ಹೊಡೆದ್ರಿಂದ ಏನಾಗೈತಪ್ಪ ಅಂತಂದ್ರೆ ನಮಗೆ ಸ್ವಾಗಿ ಅನ್ನೋದನ್ನು ಗುರ್ತಾಗದಂಗೆ ಆಗೈತಿ. ಪೂರ್ತಿ ಎಲ್ಲ ಏನಾಗೈತಪ್ಪ ಅಂತಂದ್ರೆ ಮಣ್ಣಾಗ ಕೂಡಿಕ್ಯಾರ ಅಗದಿ ಪುಡಿ ಆದಂಗೆ ಆಗೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ಇದನ್ನು ತದ್ರೂಪ ತೋರ್ಸತ್ತಾನ. ಆಮೇಲೆ ಇನ್ನು ಮುಂದೆ ಈ ಸ್ವಾಗಿ ನಾವು ಹಿಂಗೆ ಬಿಟ್ಟಿದಾರಲ್ಲ, ಆಮೇಲೆ ಇದನ್ನು ನಮಗೆ ಏನು ಲಾಭ ಅಂತ ಹೇಳ್ಯಾರ ನಾನು ಹೇಳ್ತಾನಂತ. ಪೈಲಾದ್ದು ನಾ ಏನು ಹೇಳ್ತಾನಂತಂದ್ರೆ ಈಗ ಕಬ್ಬ ಹೋಗಿಲ್ಲ ಅಂತಂದ್ರು ಈಗ ನೋಡತ್ತಲ್ಲ, ಇದು ಕಬ್ಬು ಕಟಾವು ಹಾಕ್ಯಾರ. ಒಂದು 3 ತಿಂಗಳ ಎಡಬಲ ಕಬ್ಬು ಐತಿ. ಕಬ್ಬು ಈಗದು ನಾನು ನಡಮಾಟನೂ ಕಬ್ಬು ಐತಿ ನೋಡ್ರಿ.
ಈಗ ಇಲ್ಲಿವರೆಗೆ ನನಗೆ ಅನಿಸಿದ ಮಟ್ಟಿಗೆ ಈ ಕಬ್ಬಿಗೆ ಪೈಲ ಏನು ಒಂದು ನೀರು ಸ್ಪ್ರಿಂಕ್ಲರ್ ಹೊಡೆದಾರು, ನಂತರ ಒಮ್ಮೆ ಹಣ್ಣೀರು ಬಿಟ್ಟಾರ. ಬಹುತೇಕ ಈಗ ಒಂದು 2 ನೀರು ಹಾಸಿರ್ಬೋದು. ಈ ಕಬ್ಬ ನೋಡ್ರಿ ನಡಮಟ ಬಂದೈತಿ ಮತ್ತು ಭೂಮಿ ಎಲ್ಲ ಇನ್ನೂ ತಂಪು ಐತಿ. ಇದು ಯಾವ ಥರ ಹಸಿಯತ್ತೆ ಅಂತ ಕ್ಯಾರ ಬರೀ ತೋರಿಸ್ತಾನೆ ನೋಡ್ರಿ. ಇದು ಸ್ವಾಗಿ, ಇದು ಸ್ವಾಗಿ ನಾನು ಕೆದರಿ ನೋಡಿದ್ದೇನೆ. ಬರೀ ತೋರಿಸ್ತಾನೆ ನಿಮಗೆ ನೋಡ್ರಿ. ಈಗ ನಾನು ಈ ಸ್ವಾಗಿ ಕೆದರಿ ನೋಡಿದೆನು. ಕೆದರಿ ನೋಡಿದ್ರೆ ಇದೆಲ್ಲ ಇನ್ನು ತಂಪ ಭಾಳ ಆತಂತ ಕ್ಯಾರ ನಾನು ರೈತ ಮಿತ್ರರಿಗೆ ಹೇಳ್ತಾನೆ. ಯಾಕಂತಂದ್ರೆ ಈಗ ಸದ್ಯ ಫೆಬ್ರವರಿ ತಿಂಗಳ ನಾವು ನೀರು ಹಾಸಿದ ಒಂದು 8ರಿಂದ 10 ದಿವಸಕ್ಕೆ ನೋಡೋದನ್ನು ನೆಲ ಪೂರ್ತಿ ಆರ್ತೈತಿ. ಆದ್ರೆ ಈಗ ಇದು ಸ್ವಾಗಿ ಐತಲ್ಲ, ಸ್ವಾಗಿದ್ದ ಕಾರಣಕ್ಕೆ ಈ ಹೊಲ ಇನ್ನೂ ನಮಗೆ ಹಸಿನತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ನೋಡ್ರಿ. ಗೊತ್ತವಲ್ಲ, ಇದು ಸ್ವಾಗಿ ಐತಿ. ಈ ಸ್ವಾಗಿ ಬುಡಕ್ಕೆ ನಾವು ಕೆದರಿ ಹಿಡಿದೆವು ಅಂತಂತಂದ್ರೆ ಇನ್ನೂ ಇದು ಹಸಿ ಕೆಸರತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ನಾವು ಈ ಥರಾಗೆ ಸ್ವಾಗಿ ಕಾಕೊಂಡೆವು ಅಂತಂತಂದ್ರೆ ಬೇಕಂತ ಬಿಸಿಲಾಗ ಬಂದಿಕ್ಯಾರ ನಾವು ನಮ್ಮ ಬೆಳೆ ನೋಡಿದೆವು ಅಂತಂದ್ರೆ ಕಬ್ಬತ್ತಲ್ಲ ಇದು ಒಟ್ಟು ನಲಗದಳು ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ. ನಾ ಈ ಸ್ವಾಗಿ ಸುಡೋದ್ರಿಂದ ಮೊದಲೇ ಲಾಭ ಏನಪ್ಪ ಅಂತಂತಂದ್ರೆ ನಮ್ಮ ಭೂಮಿ ತೇವಾಂಶ ಕಾಕೊಂಡು ಹೋಗತ್ತಂತ ಹೇಳ್ಕ್ಯಾರ ನಾ ಹೇಳ್ತಾನೆ. ಮತ್ತು 2ನೇದು ಏನಾಕತ್ತಪ್ಪ ಅಂತಂದ್ರೆ ನಾವು ಈ ಥರ ಸ್ವಾಗಿ ಕಾಕೊಂಡ್ಕ್ಯಾರ ಇದನ್ನು ನಾವು ರೋಟ್ರ್ ಹೊಡೆದ ಆಮೇಲೆ ಸಣ್ಣ ಮಾಡಿಕ್ಯಾರ ಮಣ್ಣಾಗ ಸೇರಿಸಿ ನಾವು ಇದನ್ನು ಪುಡಿ ಮಾಡಿಕೊಂಡು ಮಣ್ಣಾಗ ಸೇರಿಸಿದ್ವು ಅಂತಂದ್ರೆ ಇದು ಸಾವಯವ ಗೊಬ್ಬರ ಜಬರ್ದಸ್ತ್ ಆಕತ್ತಂತ ಹೇಳ್ಕ್ಯಾರ ನಾ ಹೇಳ್ತಾನೆ. ಯಾಕಂತಂದ್ರೆ ಈ ನಮ್ಮ ದನರತ್ಲ ಇವರು ಈ ಪದ್ಧತಿ ನೋಡ್ಕ್ಯಾರ ನಾವು ಹೇಳ್ತಾನೆ. ಯಾಕಂದ್ರೆ ಸಂಪೂರ್ಣವಾಗಿದು ನನಗೆ ಈಗ ಒಂದು 4 ಬಳ ಮಟ ಗೊಬ್ಬರ ಆಗೈತೆ ಅಂತ ಹೇಳ್ಕ್ಯಾರ ನಮಗೆ ಕಾಣಕತ್ತೈತಿ. ಯಾಕಂದ್ರೆ ಸ್ವಾಗೆಲ್ಲ ಚೂರು ಆಗೈತಿ. ಚೂರು ಆದ ನಂತರ ಅದು ಮಣ್ಣಾಗ ಸೇರೈತಿ. ಮಣ್ಣಾಗ ಸೇರಿದ ಮೇಲೆ ಎಲ್ಲ ಗೊಬ್ಬರದಂಗೆ ಆಗೈತೆ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ಈ ವಿಷಯ ಸಂಬಂಧ ನಾ ಹೇಳ್ತಾನೆ. ಮತ್ತು 3ನೇದಾಗಿ ಏನಪ್ಪ ಅಂತಂದ್ರೆ ಈಗ ನಾನು ಸ್ವಾಗೆನೂ ಸರಿಸಿ ನೋಡಿದ್ನಿ. ಆಮೇಲೆ ಈ ಸ್ವಾಗಿ ಬುಡಕ್ಕೆ ಎರೆಹುಳು ಯಾವ ಥರ ಆಗ್ಯಾವ ಅಂತಂತಂದ್ರೆ ಸಿಕ್ಕಾಪಟ್ಟಿ ಎರೆಹುಳು ಆಗೈತಿ. ಈ ಥರಾಗಿ ಎರೆಹುಳು ಆಗೈತಪ್ಪ ಅಂತಂತಂದ್ರೆ ನಮ್ಮ ಭೂಮಿ ಫುಲ್ ಫಲವತ್ತತೆ ಆಕತಿ. ಮತ್ತು ಇಷ್ಟು ಈ ಕಬ್ಬಿನೊಳಗೆ ನೋಡತ್ತವಲ್ಲ, ಈಗ ಇಷ್ಟ ತೆಗ್ಗಿನೊಳಗನ ಒಂದು 7-8 ನಮಗೆ ಎರೆಹುಳ ಸಿಕ್ಕಾವು. ಇಷ್ಟು ಎರೆಹುಳ ಯಾಕೆ ಆಗೈತಪ್ಪ ಅಂತಂದ್ರೆ ಈಗ ಸ್ವಾಗೆ ಸುಡಿದ ಕಾರಣಕ್ಕಾಗಿ ತಂಪು ಹಿಡ್ಕೊಂಡು ಈಗ ಎರೆಹುಳ ಎಷ್ಟು ಆಗಿದಾವ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನಮ್ಮ ಭೂಮಿ ಒಳಗೆ ಎರೆಹುಳು ಎಷ್ಟು ಹಾಕಾವಲ್ಲ ಅಷ್ಟು ನಮ್ಮ ಭೂಮಿ ಫಲವತ್ತತೆ ಆಕತಿ. ಮತ್ತು ಭೂಮಿ ಫಲವತ್ತತೆ ಆತಂತಂದ್ರೆ ಭೂಮಿ ಇಳುವರಿ ಫುಲ್ ಬರೋದಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ. ನಾ ಈ ಸ್ವಾಗಿ ಸುಡೋದನ್ನು ನಾನು 3ನೇ ಲಾಭವನ್ನು ನಾ ಹೇಳ್ತಾನೆ. ಮುಂದಿನ ಲಾಭ ನಮಗೇನಪ್ಪ ಅಂತಂತಂದ್ರೆ ಕಳೆ ನಿರ್ವಹಣೆ. ಈಗ ನೋಡ್ರಿ, ಈಗ ನಮ್ಮ ದನಿಯರು ಸ್ವಾಗಿ ಬಿಟ್ಟಾರು. ಈ ಹೊಲದಾಗ ನಮಗೆ ಎಲ್ಲೂ ನೋಡೋಕೆ ಒಂದು ಹುಲ್ಲು ಪಾಯಸಮಲ್ಲ ನಮಗೆ ಕಾಣೋದಿಲ್ಲ ನೋಡತ್ತಾರಲ್ಲ. ಯಾಕಂದ್ರೆ ಈಗ ಇದೊಂದು 10 ಎಕರೆ ಪಟ್ಟಿ ಐತಿ. 10 ಎಕರೆ ಪಟ್ಟಿ ಒಳಗೆ ನಾನು ಹೊಲ ತುಂಬ ಅಡ್ಡಾಡಿ ನೋಡಿದ್ರೂ ಎಲ್ಲೂ ಒಂದು ಹುಲ್ಲು ಪಾಯಸಮಲ್ಲ ನಾನು ನೋಡೋಕೆ ಸಿಕ್ಕಿಲ್ಲ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ. ನಾನು ನೋಡತ್ತಾನು ಮತ್ತು ನಾನು ತದ್ರಪ್ಪು ನಾನು ತೋರ್ಸತ್ತಾನೆ ನೋಡತ್ತಾರಲ್ಲ. ಎಲ್ಲೂ ನೋಡೋಕೆ ನಮಗೆ ಒಂದು ಹುಲ್ಲು ಹೋಗ್ಸಮಲ್ಲ ನಮಗೆ ಕಾಣತ್ತಿಲ್ಲ. ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂತಂದ್ರೆ ಒಂದು 90% ಇದು ನಮ್ಮ ದನಿಯರು ಏನು ಸ್ವಾಗಿ ಬಿಟ್ಟಾರಲ್ಲ, ಸ್ವಾಗಿ ಬಿಟ್ಟ ಸಂಬಂಧಾಗಿ ಇದೆಲ್ಲ ಎಷ್ಟು ನಮಗೆ ಅನುಕೂಲ ಆಗೈತೆ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಇದನ್ನು ಹೇಳ್ತಾನೆ ನೋಡ್ರಿ. ನಾವು ಸ್ವಾಗಿ ಹಂಗೆ ಬಿಡೋದ್ರಿಂದ ಏನೇನು ಲಾಭ ಅಪ್ಪ ಅಂತಂದ್ರೆ ಮೊದಲನೇದಾಗಿ ನಮಗೆ ನೀರಿನ ಮಿತವ್ಯಯ ಅಂತಂತಂದ್ರೆ ನಾವು ಸ್ವಾಗಿ ಹಂಗೆ ಬಿಟ್ಕ್ಯಾರ ನಾವು ನೀರು ಹಾಯಿಸಿದೆವು ಅಂತಂತಂದ್ರೆ ಭೂಮಿ ತಂಪು ಹಿಡ್ಕೊತೈತಿ. ಆಮೇಲೆ ಭೂಮಿಗೆ ನೀರು ಭಾಳ ಬೇಕಾಗಲ್ಲ. ಆಮೇಲೆ ಬೆಳೆಯೂ
ಬಂಪರ್ ಬರ್ತದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಎರಡನೇದಾಗಿ ಎರೆಹುಳ. ನಾವು ಸ್ವಾಗೆ ಹಂಗೆ ಬಿಡೋದ್ರಿಂದನ ಎರೆಹುಳನ ಬಾಳಕ್ಕಾವು. ಮತ್ತು ಮೂರನೇದಾಗಿ ನಾವು ಸ್ವಾಗಿ ಹಿಂಗೆ ಬಿಡೋದ್ರಿಂದನ ನಮಗೆ ಕಳೆನ ಆಗೋದಿಲ್ಲ ನೋಡಿರಿ. ಮತ್ತು ನಾಲ್ಕನೇದಾಗಿ ಮತ್ತು ನಮಗೆ ಸಾವಯವ ಗೊಬ್ಬರ ಆಕತಿ, ಸಿಕ್ಕಾಪಟ್ಟಿ ಗೊಬ್ಬರ ಆಕತಿ. ಅದಕ್ಕಾಗಿ ನಾವು ಸ್ವಾಗಿ ಹಿಂಗೆ ಬಿಡೋದ್ರಿಂದ ಒಂದು 4-5 ಎಮ್ಮೆ ಲಾಭ ಅದಾವು. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಾನೆ ಅಂತಂದ್ರೆ ಆದಷ್ಟು ಮಟ್ಟಿಗೆ ನಾವು ಸ್ವಾಗಿ ಸುಡೋಕ್ಕಿಂತ ಮೊದಲ ನಮ್ಮ ದನಿಯಾರು ಏನು ಈ ಥರ ಮಾಡಿದಾರಲ್ಲ, ಈ ಥರಾಗಿ ನಾವು ನಮ್ಮ ವ್ಯವಸಾಯದೊಳಗೆ ನಾವು ಅಳವಡಿಸ್ಕೊಂಡ್ವಿ ಅಂತಂತಂದ್ರೆ ನಮಗೆ ಖರ್ಚು ಕಡಿಮೆ ಆಕತಿ ನೋಡಿರಿ. ಖರ್ಚು ಕಡಿಮೆ ಆಕತಿ ಮತ್ತು ನೀರಿನ ಮಿತವ್ಯನ ಆಕತಿ. ಮತ್ತು ನಮ್ಮ ಹೊಲಗಳಿಗೆ ನಾವು ಸ್ವಾಗಿ ಹಿಂಗೆ ಬಿಡೋದ್ರಿಂದ ಸಿಕ್ಕಾಪಟ್ಟಿ ನಮ್ಮ ಹೊಲಗಳಿಗೆ ನಾವು ಗೊಬ್ಬರ ಮಾಡ್ಕೊಂಡಂಗೆ ಆಕತಿ. ಅದಕ್ಕಾಗಿ ನಾವು ಸ್ವಾಗಿ ಸುಡೋದನ್ನು ಬಿಟ್ಕೊಂಡು ಕ್ಯಾರ ನಾವು ಆದಷ್ಟು ಮಟ್ಟಿಗೆ ಸ್ವಾಗಿ ಕಾಕೊಂಡು ಕ್ಯಾರ ನಮ್ಮ ಭೂಮಿಗಳನ್ನ ನಾವು ಫಲವತ್ತತೆ ಮಾಡೋಣಂತ ಕ್ಯಾರ ನಾನು ರೈತ ಮಿತ್ರನ ಹೇಳ್ತಾನೆ. ಈ ಥರಾಗಿ ನಾವು ವ್ಯವಸಾಯನ ಮಾಡಿದೆವು ಅಂತಂತಂದ್ರೆ ಖರ್ಚು ಕಡಿಮೆ ಆಕತಿ, ಆದಾಯ ಹೆಚ್ಚಾಕತಿ. ಆದಾಯ ಹೆಚ್ಚು ಆತ್ಪ ಅಂತಂತಂದ್ರೆ ನಮ್ಮ ವ್ಯವಸಾಯ ಸುಗಮವಾಗಿ ಸಾಗದಂತ ಕ್ಯಾರ ಹೇಳ್ತಾನೆ. ಇಷ್ಟೆಲ್ಲ ಹೇಳಿ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.